ಎಲ್ಲಿ ಹೋದ್ಲಿ ಇವಳು? ಏನೇ ಕಿರಣ, ಎಷ್ಟು ದಿವಸ ಆಯ್ತಮ್ಮ ನಿನ್ನ ನೋಡಿ. ಹೇಗಿದೀಯ ನನ್ ಬಂಗಾರ? ಹೇಗಿದೀಯಮ್ಮ? ಈ ಅಮ್ಮನ ಬಿಟ್ಟು ಇಷ್ಟು ದಿವಸ ದೂರ ಇರೋದಕ್ಕೆ ನಿನಗೆ ಹೇಗೆ ಮನಸ್ಸು ಬಂತು ಹೇಳ? ಒಂದು ಫೋನ್ ಮಾಡ್ಲಿಲ್ವಲ್ಲೇ? ಶಾರದಾ, ಅವಳ ಡ್ಯೂಟಿ ಟೆನ್ಷನ್ ನಿನಗೆ ಗೊತ್ತಿಲ್ವೇನೆ? ಏನೇ ಟೆನ್ಷನ್ ಇದ್ರು ನಾನು ಇವಳ ತಾಯಿ ರೀ. ಇವಳಿಗೆ ಏನಾಯ್ತೋ ಏನ್ ಕತೆನೋ ಅಂತ ನಾನು ಎಷ್ಟು ಒತ್ತಾಡಿದ್ದೀನಿ ಗೊತ್ತಾ? ಸರಿ ಸರಿ, ಅವಳಿಗೆ ಬಂದಾಯ್ತಲ್ಲ, ಸ್ವಲ್ಪ ರೆಸ್ಟ್ ಅವಳಿ ಬಿಡೆ. ರೆಸ್ಟ್ ಆಮೇಲೆ ತಗೊಳ್ಳಿ. ನಿನಗಿಷ್ಟವಾದ ಅಡಿಗೆ ಮಾಡ್ತೀನಿ, ಹೋಗು. ಮೊದ್ಲು ಹೋಗಿ ಫ್ರೆಶ್ ಆಗು, ಹೋಗು. ನೀನ್ ಬಮ್ಮ. ನಂದಿನ ರೂಮ್ ಇದು. ಓಕೆ ಓಕೆ. ಮುದುಕ ತಿರ್ಬೋಕಿ ಅನ್ಕೊಂಡೆ, ಪರವಾಗಿಲ್ಲ. ನೋಡಮ್ಮ, ಜೀವನದಲ್ಲಿ ನೀನ್ ಹೇಗಿರ್ಬೇಕು ಅನ್ಕೊಂಡಿದ್ಯೋ ಅದಕ್ಕಿಂತಲೂ ನಾನು ನಿನ್ ಚೆನ್ನಾಗಿ ನೋಡ್ಕೋತೀನಿ. ನೋಡೋ, ಇದೆಲ್ಲ ನನ್ನ ಮಗಳು ಕಿರಣ್ದು. ಇವತ್ತಿನಿಂದ ಇದೆಲ್ಲ ನಿಂದು. ಏನ್ ಗುರು, ನನ್ನನ್ನು ಈ ರೇಂಜ್ಗೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ? ನೋಡಮ್ಮ, ನನ್ನ ಹೆಂಡತಿಗೆ ಕಿರಣ್ ಅಂದ್ರೆ ತುಂಬಾ ಪ್ರೀತಿ. ನೀನು ಅಷ್ಟೇ. ಮಗಳು ಅನ್ನೋ ಪ್ರೀತಿಗೆ ಕಿಂಚಿತ್ತೂ ಕಡಿಮೆ ಮಾಡಬಾರ್ದು. ಖಂಡಿತ ಗುರು. ಅವಳು ಹಾಕೊಂಡಿರೋ ಒಡವೆ ಮೇಲಲ್ಲ. ಈಗೇನು ನಾನ್ ಅಬೇಸ್ ಮಾಡ್ಬೇಕು ಅಂತ ಇದ್ದಿದ್ದನ್ನ ನೀನೇ ತಂದ್ಕೊಟ್ಟಿದ್ಯಾ? ನೋಡ್ತಾ ಇರು, ಒರಿಜಿನಲ್ ಮಗಳಿರಬಾರ್ದು, ಆ ಲೆವೆಲ್ ಡೌನ್ ಮಾಡ್ತೀನಿ. ಓಕೆನಾ? ಸರಿ ಕಣಮ್ಮ.